ಈಗ ನಾವು ಫಾರಮ್ 53ನ ಫಸ್ಟ್ ಮೀಟಿಂಗಲ್ಲಿಟ್ಟು ಕ್ಲಿಯರ್ ಮಾಡ್ತೀವಿ. ಫಾರಮ್ 53ಯಲ್ಲಿ ಕಸಬಾ ಅಲ್ಲಿ 634 ಅರ್ಜಿ ಇದೆ. ನಂದಿ ಹೋಬಳಿಯಲ್ಲಿ ನಂದಿಯಲ್ಲಿ 1048 ಇದೆ. ಮಂಡಿಕಲಲ್ಲಿ 592 ಇದೆ. ಇದು ಫಾರಮ್ 53. ಫಾರಮ್ 57 ಕಸಬಾ ಅಲ್ಲಿ 2909 ಇದೆ. ನಂದಿಯಲ್ಲಿ 3786 ಇದೆ. ಮಂಡಿಕಲ್ಲಲ್ಲಿ 4819 ಇದೆ. ಇದು ಫಾರಮ್ 57. ಈಗ ಅರ್ಜಿಗಳು ನಮ್ಮ ಮುಂದೆ ಇರೋದು. ಫಾರಮ್ 57ಗೆ ರೂಲ್ ಏನು ಅಂದರೆ, ಮೊದಲೆಲ್ಲ ಅವ್ರು ಎಲ್ಲಿದ್ದರೂ ಕೊಡ್ಬೋದಾಗಿತ್ತು. ಫಾರಮ್ 57 ಗೋಮಾಳದಲ್ಲಿದ್ದರೆ ಮಾತ್ರ ಅಲಾಟ್ ಮಾಡಬೇಕು ಅನ್ನೋ ರೂಲ್ ಇದೆ, ಹೊಸ ಕಾನೂನು. ಅದು ಫಾರಮ್ 50ಗೆ 53ಗೆ ಹಂಗಿರಲಿಲ್ಲ. ಗೋಮಾಳ ಅಂದರೆ ಏನು ಅಂದರೆ, ಒಂದು 100 ರಾಸುಗಳಿದ್ದರೆ ಒಂದು ಊರಲ್ಲಿ 30 ಎಕರೆ ಮೀಸಲಿಡಬೇಕು. ಮತ್ತು ಮಂಚನಹಳ್ಳಿಗೆ ಬಂದರೆ 512 ಅರ್ಜಿಗಳು ಫಾರಮ್ 53ಯಲ್ಲಿ ಪೆಂಡಿಂಗ್ ಇದೆ. 2466 ಫಾರಮ್ 57ಅಲ್ಲಿ ಪೆಂಡಿಂಗ್ ಇದೆ. ಇವತ್ತೊಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿದ್ದೀವಿ. ಈಗ ಇದರಲ್ಲಿ ನೆಕ್ಸ್ಟ್ ಮೀಟಿಂಗ್, ಒಂದು ತಿಂಗಳಲ್ಲಿ ಇನ್ನೊಂದು ಮೀಟಿಂಗ್ ಮಾಡ್ತೀನಿ. ಇಷ್ಟಲ್ಲಿ ನಾನು ಎಲ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ. ಫಸ್ಟ್ ಮೀಟಿಂಗಲ್ಲಿ ಎಷ್ಟು ಫೈಲ್ಸ್ ಆದರೆ ಅಷ್ಟು ತೊಗೊಂಬನ್ರಪ್ಪ, ನಾವು ಬೇಗ ಕ್ಲಿಯರ್ ಮಾಡೋಣ ಅಂತ. ಆದರೆ ಎಕ್ಸಾಕ್ಟ್ ನಂಬರ್ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ ಹೇಳ್ತೀನಿ. ಈಗ ಅರ್ಜಿಗಳ ಸಂಖ್ಯೆ ಹೇಳಿದ್ದೀನಿ. ನೆಕ್ಸ್ಟ್ ಮೀಟಿಂಗಲ್ಲಿ ಎಷ್ಟು ಅರ್ಜಿಗಳು ಕ್ಲಿಯರ್ ಮಾಡುತ್ತೋ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ನಾನು ನನ್ನ ಕ್ಷೇತ್ರದ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ರೈತರಿಗೆ ಎಲ್ರಿಗೂ ವಿನಂತಿಸ್ತೀನಿ, ಕಾನೂನು ರೀತಿ ನಿಮ್ಮದಿದ್ದರೆ ದಯವಿಟ್ಟು ಯಾರನ್ನೂ ಮಧ್ಯವರ್ತಿಗಳನ್ನ ಯಾರನ್ನೂ ಅವಲಂಬಿಸಬೇಡಿ. ನೀವು ದಯವಿಟ್ಟು ಇಲ್ಲಿ ಎಳ್ಳಷ್ಟು ಭ್ರಷ್ಟಾಚಾರ ಇರಲ್ಲ. ಕ್ಲಿಯರಾಗಿ ನಿಮ್ಮದು ಲೀಗಲ್ ಆಗಿ ಬಂದರೆ ನಾವು ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ, ಕಾನೂನು ರೀತಿ ಮಾಡಿಕೊಡ್ತೀವಿ ಅಂತ ನಾನು ಇಷ್ಟು ಮಾತ್ರ ರೈತರಿಗೆ ಹೇಳಬಲ್ಲೆ.